ಎಂತ ಚಂದ್ರು ಈ ನಮ್ಮನೆ ಮಂಡೆ ಬಿಸಿಯಾಗಿದ್ದೆ ಕತ್ತಿ ಕೈ ಕೊಯ್ಚಾತ್ ಮಾರ. ಈ ಬದುಕಾಗ ಎಂತಾರು ಕಿತ್ ಗುಡ್ಡ ಹಾಕುವ ಅಂದ್ರೆ ಮನ್ಸು ಬೇರೆ ಬದಿಯೇ ಹೇಳಿತ್ತು. ಎಂತ ಮಾಡ್ಕೊಂಡು ಗೊತ್ತಾದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡುವ, ನಮ್ಮ ಗುಂಡಜ್ಜ ಅವ್ರ ಕಗ್ಗದಾಗೆ ಇದ್ರ ಬಗ್ಗೆ ಸಮ ಕೊಟ್ಟಿ. ಅದು ಎಂತ ಅಂದೇಳಿ ಕಾಂಬನ ಕಾಂಬ ಕಾಂಬ ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿ ಇರಲಿ, ಮೇರುವನು ಮರೆ ತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವು ಮಂಕುತಿಮ್ಮ. ಈಗ ಚಂದ್ರು ಮಂಡಿ ಬಿಸಿ ಮಾಡ್ಕೊಂಬಕ್ಕೆ ಅಂತ ಇಲ್ಲ. ಎಂತ ಗೊತ್ತಿತ್ತಾ, ಸ್ಪಷ್ಟ ಗುರಿ ಇಟ್ಕೊಂಡು ಗಟ್ಟಿ ಗುರಿ ಇಟ್ಕೊಂಡು ಹೇಗೆ ಅಂದರೆ, ಈಗ ನಾವು ಎಲ್ಲ ಬದಿ ತಿರ್ಗತ್ತೆ ಹೌದಾ, ನಾವು ಬೇರೆ ಬದಿಗೆಲ್ಲ ಕೆಲಸ ಮಾಡ್ತೀವಿ. ಊರಿಗೆ ಹೋಯ್ಕೊಂಡು ಅನ್ಕೊಳದು ಹೌದಾ, ಊರಿಗೆ ಅನ್ಕೊಂಡಾಗ ನಾವು ಊರು ಬಿಟ್ಟು ಮತ್ತೆ ಅಂತ ಚಿಂತೆ ಮಾಡೋದಿಲ್ಲ. ನಮ್ಗೆ ರಪ್ಪ ಊರು ಅಂದ್ರೆ ಅಜ್ಜನ ಮನೆ, ಕೊಚ್ಚಕ್ಕಿ ಕೂಳು ಸಾರು ಇದೆಲ್ಲ ರಪ ನೆನಪದು. ಹಾಗೆ ಜೀವನದಾಗೂ ಕೂಡ ನಮ್ಗೆ ಆ ಗುರಿ, ಈಗ ಒಂದು ಗುರಿ ಇಟ್ಕೊಂಡಿರುತ್ತೆ, ಬರೀ ಅದು ಮಾತ್ರ ನೆನಪಾಯ್ತು, ಅದ್ರ ಕೆಲಸ ಮಾತ್ರ ನೆನಪಾಯ್ತು. ನಮ್ಗೆ ಎಷ್ಟೇ ಕಷ್ಟ ಬರಲಿ, ನಮಗೆ ಕಾಲ ಕುಂಟ್ಲಿ, ನಮ್ಗೆ ಆ ಗುರಿ ಕಷ್ಟ ಇರಲಿ, ದೂರ ಇರಲಿ, ನಾವು ಈಗ ಮನೆಗೆ ಹೋಗೋಷ್ಟೊತ್ತಿ ಬಸ್ ಅಲ್ದಿರಿ ಟ್ರೈನ್ ಅಲ್ದಿರಿ ಎಂಥವ್ರು ಹಿಡ್ಕೊ ಹೋಗ್ತಾ ಇಲ್ಲ, ಎಲ್ಲಾರು ಯಾರು ಹೊತ್ಕೊಂಡು. ಹಾಗೆ ನಮ್ಮ ಕೆಲಸ ಮಾಡೋಷ್ಟೊತ್ತಿಗೆ ನಮ್ಮ ಗುರಿ ತಲುಪೋಷ್ಟಿಗೂ ಹಾಗೆ ಇದೇ ನನ್ನ ದಾರಿ, ಇದು ಬಿಟ್ಟರೆ ಮತ್ತೆ ಬೇರೆ ಗತಿ ಇಲ್ಲ ಅಂದೇಳಿ ಕೆಲಸ ಮಾಡ್ತಾ ಹೋಗಿ ಆಗ ನಾವು ಸಕ್ಸಸ್ ಆಯ್ತು. ಹೌದಲ್ಲ ಚಂದ್ರು, ಲಾಯ್ಕಿತ್ತಲ್ಲ ಇದು? ಲಾಯ್ಕಿತ್ ಮಾರ ಇತ್ತಲೆ. ನಮಸ್ಕಾರಗಳು. ನಮಸ್ಕಾರಗಳು.